ಸ್ವಾಗತ. ಮೊದಲನೇದಾಗಿ ನನ್ನ ಪ್ರಶ್ನೆ, ಸುಹಾನಾ ಸೈಯದ್ ಒಂದು ರಿಯಾಲಿಟಿ ಶೋ ನಲ್ಲಿ ಆಕೆ ಮುಸ್ಲಿಂ ಯುವತಿ ಬೇರೆ ಧರ್ಮದ ದೇವರ ಹಾಡನ್ನ ಹಾಡಿದ್ದು ತಪ್ಪ ಸರಿನಾ? ತಮ್ಮ ಅಭಿಪ್ರಾಯ ಏನು? ನಿಮ್ಮ ಪ್ರಶ್ನೆ ಕೇಳಿಸಿಲ್ಲ, ಇನ್ನೊಮ್ಮೆ ಕೇಳಿ ಸರ್. ಸುಹಾನಾ ಸೈಯದ್ ತಮ್ಗೆ ಗೊತ್ತೇ ಇರುತ್ತೆ. ಸುಹಾನಾ ಸೈಯದ್ ಬಂದು ರಿಯಾಲಿಟಿ ಶೋ ನಲ್ಲಿ ಬೇರೆ ಧರ್ಮದ ಹಾಡನ್ನ ಹಾಡಿದ್ದು ಸರಿನಾ ತಪ್ಪ? ನೀವು ಅದನ್ನ ಯಾವ ದೃಷ್ಟಿಯಿಂದ ನೋಡ್ತೀರಾ ಸರ್, ಒಬ್ಬ ಧಾರ್ಮಿಕ ವಿದ್ವಾಂಸರಾಗಿ? ಗೊತ್ತೇ ಇರ್ಬೇಕಂತ ನಮ್ಮ ಕುಟುಂಬದವರ ಸುಹಾನಾ ನನಗೆ ಗೊತ್ತಿಲ್ಲ. ನಿಮ್ಮ ಟಿವಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ವಿಚಾರಗಳು ಹರಿದಾಡುತ್ತಿದೆ ಅಂತ ಕೇಳಿಸ್ಕೊಂಡೆ ಅಷ್ಟೇ. ಯಾರವರು ಅಂತ ಯಾರು ಅಂತ ಗೊತ್ತಿಲ್ಲ. ಏನೀಗ ರಾಧಾ ಮೇಡಮ್ ಅವರಿಗೆ ವಿವಾದ ಏನು? ವಾಟ್ ಈಸ್ ದ ಕಾಂಟ್ರವರ್ಸಿ? ವಾಟ್ ಈಸ್ ದ ಕಾಂಟ್ರವರ್ಸಿ ಅಂದ್ರೆ ಸರ್, ಬಹಳಷ್ಟು ಜನ ಫೇಸ್ಬುಕ್ ಅನ್ನುವಂತ ಮಾಧ್ಯಮದಲ್ಲಿ ಈ ಹಿಂದೆ ನಾವು ನೀವು ಚರ್ಚೆಯಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ತಾವು ಕೂಡ ಕೆಲವೊಂದು ಸಾಮಾಜಿಕ ಜಾಲತಾಣಗಳಿಗೆ ರಿಯಾಕ್ಟ್ ಮಾಡಿದ್ರೆ ನಾನು ಅದನ್ನ ನೋಡಿದ್ದೀನಿ. ಹಾಗಾಗಿ ಫೇಸ್ಬುಕ್ ನಿಮಗೂ ಹೊಸದಲ್ಲ. ಹಾಗಾಗಿ ಈ ಫೇಸ್ಬುಕ್ ಅನ್ನುವಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸುಹಾನಾ ಸೈಯದ್ ಅವರು ಬೇರೆ ಧರ್ಮದ ಹಾಡನ್ನ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಹಾಡಿದ್ದು ಒಂದು ರೀತಿ ಧರ್ಮದ ನಿಂದನೆ ಅನ್ನೋ ರೂಪದಲ್ಲಿ ಬಹಳಷ್ಟು ನನ್ನ ಮುಸ್ಲಿಂ ಬಾಂಧವರು ರಿಯಾಕ್ಟ್ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಅಭಿಪ್ರಾಯಗಳಿಗೆ ತಮ್ಮ ಅಭಿಪ್ರಾಯ ಏನು? ತಾವು ಈ ಅಭಿಪ್ರಾಯಗಳನ್ನ ಎಂಡೋರ್ಸ್ ಮಾಡ್ತಿರೋ ಅಥವಾ ಇಲ್ಲ ಇದು ತಪ್ಪು ಅಂತೀರೋ? ಮೊದಲನೇದು, ನಾನು ಫೇಸ್ಬುಕ್ ಅಲ್ಲಿ ರಿಯಾಕ್ಟ್ ಮಾಡಕ್ ಹೋಗುದೇ ಇಲ್ಲ. ನಾನು ಫೇಸ್ಬುಕ್ ತುಂಬಾ ಕಡಿಮೆ, ಯಾವಾಗಲಾದ್ರೂ ಯಾರಾದ್ರೂ ತೋರಿಸಿದ್ರೆ ಹೋಗ್ತೀನಿ ಅಷ್ಟೇ. ಮತ್ತೊಂದು ರಾಧಾ ಅವರೇ, ಇಲ್ಲಿ ಬರೀ ಈ ಸುಹಾನದು ಮಾತ್ರ ಚರ್ಚೆ ಆಗ್ತಾ ಇರುವುದಕ್ಕೆ ಮುಸ್ಲಿಂ ಹೆಸರಲ್ಲೇ ಇರುವಂತ ಎಷ್ಟೋ ಫಿಲ್ಮ್ ಆಕ್ಟ್ರೆಸ್ ಇದ್ದಾರೆ, ಎಷ್ಟೋ ಹೀರೋಯಿನ್ಗಳಿದ್ದಾರೆ, ಹೀರೋಗಳಿದ್ದಾರೆ. ಅವರು ಅದೆಲ್ಲ ಇಸ್ಲಾಮಿಕ? ಇಸ್ಲಾಂ ಅದನ್ನು ನಿಷಿದ್ಧಗೊಳಿಸಿದಂತ ವಿಚಾರವಲ್ಲವೇ? ಯಾಕಂದ್ರೆ ಇದು ಭಾರತದ ಸಂವಿಧಾನವೇ ಮೇಲೆ ಹೊರತು ಇಲ್ಲಿ ಇಸ್ಲಾಂ ಶರೀಯತ ಅನುಸೃತವಾಗಿ ಯಾರಿಗೆ ಜೀವನ ಮಾಡಲು ಸಾಧ್ಯವೋ ಮುಸಲ್ಮಾನರು ಅವರು ಹಾಗೆ ಜೀವನ ಮಾಡಬೇಕು. ಅಲ್ಲ, ನನಗೆ ಸ್ವಾತಂತ್ರ್ಯವಿದೆ, ನಾನು ರಿಯಾಲಿಟಿ ಶೋಗೆ ಹೋಗಿ ಹಾಡ್ತೀನಿ, ನಾನು ಫಿಲ್ಮ್ ಆಕ್ಟ್ ಮಾಡ್ತೀನಿ, ನಾನು ಇನ್ನಿತರ ವಿಚಾರಗಳು ಇಸ್ಲಾಂ ವಿರೋಧಿಸಿದಂತಹ ವಿಚಾರಗಳನ್ನು ಮಾಡ್ತೀನಿ ಅಂತ ಒಬ್ಬಳು ಹೇಳುವಾಗ ಅಥವಾ ಒಬ್ಬನಿಗೆ ಹೇಳುವಾಗ ಅದನ್ನು ವಿರೋಧಿಸಲು ಅಥವಾ ಅದನ್ನು ವಿರೋಧ ಮಾಡಲಿ ನಮಗೆಲ್ಲಿದೆ ಅರ್ಹತೆ? ನಮ್ದು ಏನಂತ ಹೇಳಿದ್ರೆ ಇಸ್ಲಾಂ ಪವಿತ್ರವಾದಂತಹ ಇಸ್ಲಾಂ. ಆ ಇಸ್ಲಾಂ ಕೆಲವು ಕಟ್ಟಳೆಗಳನ್ನು ವಿಧಿಸಿದೆ. ಆ ಕಟ್ಟಳೆಗಳಲ್ಲಿ ಜೀವನ ಮಾಡುವಂತಹ ಒಬ್ಬ ಮುಸಲ್ಮಾನಾಗಬೇಕಾದ್ರೆ ಆ ಕಟ್ಟಳೆಗಳ ಅನುಸೃತವಾಗಿ ಜೀವನ ಮಾಡಲೇಬೇಕಾಗಿದೆ. ಎಸ್, ಗುಡ್. ತಾವು ಹೇಳ್ತೀರಿ ಒಬ್ಬ ವ್ಯಕ್ತಿ ಆತ ಇಸ್ಲಾಂನ ಪ್ರಕಾರ ನಡೀತಾ ಇದ್ದಾನೋ ನಡೀತಾ ಇಲ್ವೋ ಅನ್ನೋದರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಾವ್ಯಾರು? ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ತಾವು ಹೇಳಿದ್ರೆ, ಅದು ಕೇವಲ ಸುಹಾನದ ಯಾಕೆ ಇಶ್ಯೂ ಆಗಿದೆ? ಬಹಳಷ್ಟು ಫಿಲಂ ಆಕ್ಟರ್ಗಳಿದ್ದಾರೆ ಅಥವಾ ಮ್ಯೂಸಿಷಿಯನ್ಸ್ ಇದ್ದಾರೆ, ಸಿಂಗರ್ಸ್ ಇದ್ದಾರೆ, ಅವ್ರ ವಿಚಾರದಲ್ಲಿ ಯಾಕಾಗಿಲ್ಲ ಅನ್ನೋದು ನಾನು 100% ಒಪ್ಕೊಳ್ತೀನಿ. ಬಟ್ ತಾವು ಕಮೆಂಟ್ ಕೊಡ್ಬೇಕಾದ್ರೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಇಸ್ಲಾಂ ವಿರೋಧಿ ಚಟುವಟಿಕೆಗಳು ಅಂತ ತಾವೇನೋ ಪ್ರಸ್ತಾಪ ಮಾಡಿದ್ರಿ. ಹಾಗಾದ್ರೆ ಇಸ್ಲಾಂ ನಿಷಿದ್ಧ ಅಂತ ಅದು ಮಾಡ್ಕೊಳ್ಳಿ, ವಿರೋಧಿ ಅಂತಲ್ಲ, ಇಸ್ಲಾಂ ನಿಷಿದ್ಧಗೊಳಿಸಿದಂತಹ ನಾನು ಅನ್ಯ ಧರ್ಮೀಯಳಾಗಿ ನನಗೆ ಇಸ್ಲಾಂ ಧರ್ಮದ ಬಗ್ಗೆ ಸಂಪೂರ್ಣ ಮಾಹಿತಿಯ ಕೊರತೆ ಇರೋದ್ರಿಂದ ಇಸ್ಲಾಂನಲ್ಲಿ ಈ ರೀತಿ ಹಾಡೋದು ನಿಷಿದ್ಧನಾ? ಇಸ್ಲಾಮಿನಲ್ಲಿ ಕೆಲವು ಚೌಕಟ್ಟುಗಳಿವೆ ಮೇಡಮ್. ಪವಿತ್ರವಾದ ಇಸ್ಲಾಮಿನಲ್ಲಿ ಎಲ್ಲರಿಗೂ ಕೆಲವು ಚೌಕಟ್ಟುಗಳಿವೆ, ಕಾನೂನುಗಳಿವೆ. ಶಾಫಿ ಸಾದಿಗೆ ಮನಬಂದಂತಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಾಫಿ ಸಾದಿ ಸ್ವಂತ ವಿಚಾರದಲ್ಲಿ ಅಥವಾ ಪರ್ಸನಲ್ ಆಗಿ ಏನು ಬೇಕಾದ್ರೂ ಮಾಡಬಹುದು. ಇಸ್ಲಾಮಿನ ಹೆಸರಲ್ಲಿ ನಾನೊಬ್ಬ ಮುಸ್ಲಿಂ ಎಂದು ಹೇಳಿ ಮದ್ಯಪಾನ ಮಾಡೋಕ್ಕಾಗಲ್ಲ, ವ್ಯಭಿಚಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಸಂಪೂರ್ಣವಾದಂತಹ ವಿರೋಧ, ಕಡಾತುಂಡವಾದಂತಹ ವಿರೋಧ ಪವಿತ್ರ ಕುರಾನ್ ಅಲ್ಲಿದೆ. ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಆ ಕಟ್ಟಳೆಗಳನ್ನು ಪಾಲಿಸುವವನು ನೈಜ ಮುಸಲ್ಮಾನ್ ಆಗ್ತಾನೆ. ಸರಿ ಸರ್, ನನ್ನ ನೀವು ಪ್ರತಿಭೆ ಹಾಗೆ ಹಾಳಾಗಿ ಹೋಗ್ಬಾರ್ದು, ಒಂದಿಷ್ಟು ಜನರ ಮುಂದೆ ಅದನ್ನ ತರಬೇಕು ಅನ್ನೋದನ್ನ ಅವ್ರ ಮನಸ್ಸಲ್ಲಾದ್ರೂ ಬರ್ಲಿ ಅನ್ನೋದು ನನ್ನೊಂದು ಪ್ರಯತ್ನ. ಧರ್ಮ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಶಾಫಿ ಸರ್, ಹೇಳಿ. ಶಾಫಿ ಸರ್. ಮೇಡಮ್, ಈಗ ತಾವು ಹೇಳಿದಾಗೆ ಗೊತ್ತಾಯ್ತು, ಯಾರು ಪರ್ಫೆಕ್ಟ್ ಇಲ್ಲ ಈ ವಿಚಾರದಲ್ಲಿ. ಯಾರು ಪರ್ಫೆಕ್ಟ್ ಅಂತ ಹೇಳೋಕೆ ಸಾಧ್ಯನೂ ಇಲ್ಲ. ನಾನು ಪರ್ಫೆಕ್ಟ್ ಇದ್ದೀನಿ 100% ಅಂತ ಯಾರು ಹಾಗಾಗಿ ನನ್ನ ಮಾತನ್ನ ಕೇಳು, ನಾನು ಧರ್ಮ ರಕ್ಷಕ ಇದು ಹೇಳುತ್ತೆ. ಇಲ್ಲ, ಪರ್ಫೆಕ್ಟ್ ಇಸ್ಲಾಮಿನಲ್ಲಿ ಪವಿತ್ರ ಕುರಾನ್, ನಬಿ ವಚನಗಳು, ಧಾರ್ಮಿಕ ಗ್ರಂಥಗಳು, ಅದು ಮಾತ್ರ ಪರ್ಫೆಕ್ಟ್. ಅದನ್ನು ಯಾರು ಫಾಲೋ ಮಾಡ್ತಾರೆ ಅವರು ಪರ್ಫೆಕ್ಟ್ ಇರ್ತಾರೆ ಅಷ್ಟೇ. 100% ಯಾರು ಫಾಲೋ ಮಾಡ್ತಾರೆ ಅವರು ಪರ್ಫೆಕ್ಟ್ ಇರ್ತಾರೆ. ಒಂದೊಂದು ವಿಚಾರದಲ್ಲಿ ಕೆಲವು ತಪ್ಪುಗಳು ಮಾಡ್ತಾರೆ. ಆದ್ರಿಂದ ಯಾರು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ.
ಆದ್ರಿಂದ ಇಲ್ಲಿ ನಾನು ಹೇಳ್ತಾ ಇರೋದು, ಇಸ್ಲಾಮಿನ ಹೆಸರಲ್ಲಿ ನಮ್ಮನ್ನು ಶರೀಯತ್ತಿನ ಎಂದು ಕಟ್ಟಳೆಗಳು ನಮ್ಮನ್ನು ಕಟ್ಟಿ ಹಾಕಲ್ಪಟ್ಟಿದೆ ಎಂದು ಹೇಳುವ ಆ ವಿಚಾರ ಇದೆ ಅಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಯಾರನ್ನು ಇಸ್ಲಾಂ ಒಬ್ಬ ಮುಸಲ್ಮಾನ್ ಆಗಬೇಕಾದರೆ ಇಸ್ಲಾಮಿನ ಎಲ್ಲಾ ಶಿಷ್ಟಾಚಾರಗಳು ಎಲ್ಲಾ ಕಟ್ಟಳೆಗಳನ್ನು ಜೀವನದಲ್ಲಿ ಅಳವಡಿಸಲೇಬೇಕಾಗಿದೆ. ಸ್ವಂತವಾಗಿ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಏನಾದರೂ ಮಾಡುವುದು ಅದು ಅವರಿಗೆ ಬಿಟ್ಟಂತ ವಿಚಾರ. ಅದನ್ನು ಪ್ರಶ್ನಿಸುವಂತ ಅಧಿಕಾರ ಯಾರಿಗೂ ಇಲ್ಲ ಭಾರತದಲ್ಲಿ. ಆದ್ರೂ ಇಲ್ಲಿ ಮತ್ತೆ ಹನೀಫ್ ಅವರು ಹೇಳಿದಾಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಸಂಗೀತ ಮತ್ತು ಡ್ಯಾನ್ಸ್ ಇತ್ತಂತ ಹೇಳಿದರು. ಅವರು ಬಹುಶಃ ಹದೀಸನ್ನು ಅವರು ಸಂಪೂರ್ಣವಾಗಿ ಅರ್ಥ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಅದು ಈಗ ಜಾಕಿರ್ ನಾಯಕ್ ಅವರು ಹೇಳಿದರು, ತಾಯಿಲ್ ಖಾದ್ರಿ ಅವರು ಹೇಳಿದ್ರು, ಹಾಗೆ ಹೇಳೋಕೆ ಸಾಧ್ಯತೆ ಇಲ್ಲ. ಒಂದು ವೇಳೆ ಹೇಳಿದ್ರು ಡ್ಯಾನ್ಸ್ ಯಾವತ್ತು ಇಸ್ಲಾಂ ಅನುವದಿಸಿಯೇ ಇಲ್ಲ. ಸಾಂಪ್ರದಾಯಿಕ ಮ್ಯೂಸಿಕ್ ಸಾಂಪ್ರದಾಯಿಕ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸಾಂಪ್ರದಾಯಿಕ ನೃತ್ಯ ಮತ್ತು ನಾನು ಮುಗಿಸ್ತೀನಿ ನೀವು ಹೇಳಿ. ಅಲ್ಲಲ್ಲ, ನೀವು ಹೇಳೋದು ಡ್ಯಾನ್ಸ್ ಅಲ್ಲ, ಸಾಂಪ್ರದಾಯಿಕ ನೃತ್ಯ, ಅರಬರ ಸಾಂಪ್ರದಾಯಿಕ ನೃತ್ಯ ಮತ್ತು ಇಲ್ಲ ಆಡ್ತಾ ಇದ್ದ ಅನುಮತಿ ಕೊಟ್ಟಿಲ್ಲ. ಇಸ್ಲಾಂ ಅನುಮತಿ ಕೊಟ್ಟಿರೋದು ಹಾಡಬಹುದು. ಇಸ್ಲಾಂನಲ್ಲಿ ನಿಷಿದ್ಧನಾ ಸರ್? ಅದ ಹೇಳಿ, ಇಬ್ರು ಯಾರು ಹೇಳ್ತಾನೆ ಇಲ್ಲ. ಸಂಗೀತ ಮ್ಯೂಸಿಕ್ ನಿಷಿದ್ಧ. ಯಾಕೆಂದ್ರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸ್ಪಷ್ಟವಾದ ನಬಿ ವಚನಗಳಿವೆ. ಸಂಗೀತಗಳು ಜಾಸ್ತಿ ಆಗುವಾಗ ಅಂತ್ಯ ದಿನವನ್ನು ನೀವು ನಿರೀಕ್ಷಿಸಿ ಅಂತ. ಅಂತ್ಯ ದಿನ ಈ ಜಗತ್ತಿನಲ್ಲಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಆವತ್ತು ಮ್ಯೂಸಿಕ್ ಜಾಸ್ತಿ ಆಗ್ತದೆ. ಹಲವಾರು ಉದಾಹರಣೆಗಳು ಹೇಳಿದ್ದಾರೆ, ಹಲವಾರು ಕಾರಣಗಳು ಹೇಳಿದ್ದಾರೆ. ಅದರಲ್ಲಿ ಒಂದು ಮ್ಯೂಸಿಕ್ ಜಾಸ್ತಿ ಆಗ್ತದೆ ಅಂತ ಹೇಳಿ. ಆದ್ರಿಂದ ಮ್ಯೂಸಿಕ್ ಮತ್ತು ಡ್ಯಾನ್ಸ್ಗೆ ಇಸ್ಲಾಂ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಆದ್ರೆ ಮ್ಯೂಸಿಕ್ ಅಲ್ಲ, ಶಶಿಧರ್ ಕೋಟೆ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂತಂದ್ರೆ ಮನಸ್ಸಿಗೆ ಒಂದು ಸಮಾಧಾನವನ್ನ, ಶಾಂತಿಯನ್ನ, ಸಹಿಷ್ಣುತೆಯನ್ನ ಬೋಧಿಸೋದು ಸಂಗೀತ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆಮೇಲೆ ಅದನ್ನು ಪವಿತ್ರ ಕುರಾನ್ ಹೇಳುತ್ತದೆ ಮೇಡಮ್, ಅಲಾಬಿ ದಿಕ್ರಿಲ್ಲ ತುಂಬ ಇನ್ನೂಲ್ ಕುಲು. ನೀವ್ ಎರಡು ಹೇಳಕ್ಕಾಗಲ್ಲ. ಮನಃಶಾಂತಿ ಮತ್ತು ಸಮಾಧಾನ ಬೇಕಾದ್ರೆ ಭಗವಂತನನ್ನು ಸಂಗೀತ ಅಂದ್ರೆ ಮಾತಿನಷ್ಟೇ ಸಹಜ. ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಸರಿಯಾಗಿ ಹೇಳಿ ಶಾಫಿ ಅವರೇ. ಹನೀಫ್ ಅವರೇ, ಇದು ಸಂಗೀತ ಅಂತ ಹೇಳಿದ್ರೆ ನೀವು ಮ್ಯೂಸಿಕ್ ಬಗ್ಗೆ ಹೇಳುವುದಾದ್ರೆ ಇಸ್ಲಾಂ ನಿಷೇಧಿಸಿದೆ. ಡ್ಯಾನ್ಸ್ ಅಂತ ಹೇಳಿದಾದ್ರೆ ಅದನ್ನು ನಿಷೇಧಿಸಿದೆ. ಬರೇ ಹಾಡು ಅಂತ ನೀವು ಹೇಳುವುದಾದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಅವರ ಬಗ್ಗೆ ಪ್ರಶಂಸೆಗಳ ಹಾಡು ಇದೆ, ಇವತ್ತು ಹಾಡ್ತಾ ಇದ್ದಾರೆ. ಹಾಡನ್ನು ವಿರೋಧಿಸಿದವರು ಯಾರು ಇಲ್ಲ, ಹಾಡಬಹುದು. ಅದರೊಟ್ಟಿಗೆ ಅದಕ್ಕೆ ದಪ್ಪುಗಳೆಲ್ಲ ಇದೆಯಲ್ಲ, ಅದೆಲ್ಲ ನಿಷೇಧನ? ಹೌದು, ಅದೇ ಆ ದಪ್ಪು, ದಪ್ಪು ನಿಷೇಧ. ಅದೇ ದಪ್ಪು ಕೂಡ ನಿಷೇಧ ಇಲ್ಲ. ದಪ್ಪು ನಿಷೇಧ ಇಲ್ಲ. ಅದು ವಾದ್ಯ ಅಲ್ವಾ? ಚರ್ಮವಾದ್ಯ ಅಲ್ವಾ? ಅದು ಚರ್ಮವಾದ್ಯ ಅಲ್ವಾ? ಅಲ್ಲ, ಅದಲ್ಲ. ಮ್ಯೂಸಿಕ್ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಈ ಒಂದು ಹೃಸ್ವವಾದ ಚರ್ಚೆಯಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ಹನೀಫ್ ಅವರು ಶಾಫಿ ಸೌದಿ ಅವರು ಮ್ಯೂಸಿಕ್ ಅಂದ್ರೆ ಏನು ಅನ್ನೋದನ್ನ ನೀವು ನನಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ನೀವು ದಫು ಅದು ಇದು ಅಂತ ಆದ್ರೆ ನನ್ಗೆ ಗೊತ್ತಿಲ್ಲ. ಧರ್ಮ ಸಂಗೀತವನ್ನ ನಿಷೇಧಿಸುತ್ತೆ, ಸಂಗೀತವನ್ನು ಒಂದು ಪಾಪದ ರೀತಿ ಟ್ರೀಟ್ ಮಾಡುತ್ತಾ? ಇಲ್ಲ ರಾಧವ್ರೆ, ಸಂಗೀತ ಅಂತ ಹೇಳಿದ್ರೆ ಸಂಗೀತ ಅಂತ ನೀವು ನಿಮ್ಮ ತಲೆಯಲ್ಲಿರುವಂತಹ ಸಂಗೀತ ಯಾವುದು ಹೇಳಿ? ಈ ಸರ್ ಸಂಗೀತಕ್ಕೆ ಎಲ್ಲೇ ಇಲ್ಲ ಸರ್. ಅಲ್ಲ ಈಗ ಬಹಳಷ್ಟು ಸಂಗೀತಗಳಿವೆ ಸರ್. ಇಲ್ಲ ಕವ್ವಾಲಿ ಮೇಡಮ್ ಕವ್ವಾಲಿ ಬಗ್ಗೆನೂ ಹೇಳ್ತೀನಿ. ಈಗ ಕವ್ವಾಲಿಯ ಹೆಸರಲ್ಲಿ ಮ್ಯೂಸಿಕ್ ನಡೆಯುವುದಾದ್ರೆ ದೇವರನ್ನ ಸ್ತುತಿಸುವ ಮತ್ತು ಪ್ರವಾದಿಗಳನ್ನ ಹೊಗಳುವ ಮತ್ತು ಅವರಿಗೆ ಘನತೆ ಗೌರವವನ್ನ ಅರ್ಪಿಸುವಂತಹ ಸ್ತುತಿಗೀತೆಗಳು ಮಾತ್ರ ಕವ್ವಾಲಿಗಳು, ಸೂಫಿಸಂ ಮತ್ತು ಮ್ಯೂಸಿಕ್. ಅದನ್ನ ಬಿಟ್ಟು ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಬಂದಿರುವಂತಹ ಹಲವಾರು ಸೃಷ್ಟಿಗಳ ಬಗ್ಗೆ ಹೊಗಳೋದು ಕೂಡ ತಪ್ಪೆ. ಹಾಗಾದ್ರೆ ನೀವ್ ಹೇಳಿ, ನನಗೆ ಗೊತ್ತಿಲ್ಲ. ಹಾಗೆ ನಾನು ಹೇಳಿಲ್ಲ. ಮತ್ತೇನ್ ಸರ್? ಒಬ್ಬರನ್ನು ಹೊಗಳಬಾರದು ಅಂತ ಅಲ್ಲ, ಮ್ಯೂಸಿಕ್ನೊಂದಿಗೆ ಡ್ಯಾನ್ಸಿನೊಂದಿಗೆ ಪೈಗಂಬರ್ ಅವರ ಕಾಲದಲ್ಲಿ ಇತ್ತು ಅಂತ ಮೊಹಮ್ಮದ್ ಪೈಗಂಬರರ ಮದೀನಾ ಪ್ರವೇಶದ ದಿನವನ್ನ ಪ್ರತಿ ವರ್ಷ ಹಾಡು ಮತ್ತು ಸಾಂಪ್ರದಾಯಿಕ ನೃತ್ಯದೊಂದಿಗೆ ಆಚರಿಸ್ತಾ ಇದ್ದದ್ದನ್ನ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಖುದ್ದಾಗಿ ನೋಡಿದ್ರು ಅನ್ನೋದನ್ನ
ನಮಗೆಲ್ಲ ಸಂಗೀತ ಅಂದ್ರೆ ಮಾತಿನಷ್ಟೇ ಸಹಜ, ಹೃದಯದ ಭಾಷೆ. ಮೇಡಮ್ ಹೇಳಿದ ಹಾಗೆ ಈ ಮನಸ್ಸು ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಮ್ಯೂಸಿಕ್ ಬೇಕು. ಅದ್ರಲ್ಲಿ ಆ ದೇವರು ಈ ದೇವರು ಈ ಭೇದ ಎಲ್ಲ ಯಾಕೆ? ನಾವು ಒಂದೇ ಮಾತನ್ನು ಹೇಳುವಾಗ ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತ. ಅಣ್ಣವ್ರು ಹಾಡಿದರೆ ನಾದಮಯ, ಈ ಲೋಕವೆಲ್ಲ ನಾದಮಯ ಅಂತಿರುವಾಗ ಹಾಡನ್ನ ಮ್ಯೂಸಿಕ್ ಅನ್ನ ನಿಷೇಧ ಮಾಡ್ಬೇಕು ಅಂದ್ರೆ ಇದಕ್ಕಿಂತ ಒಂದು ವಿರೋಧಾಭಾಸ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ಬೇಕು ಅಂತ ಇಲ್ಲ ಸರ್. ಈಗ ನಿಮ್ಮ ದೃಷ್ಟಿಯಲ್ಲಿ ನಿಮಗೆ ಮನಸ್ಸಮಾಧಾನ ಮತ್ತು ರಿಲ್ಯಾಕ್ಸ್ ಸಿಗುವುದು ಸಂಗೀತದಿಂದ ಆದ್ರೆ ನಿಮ್ಮನ್ನ ಯಾರು ವಿರೋಧಿಸ್ತಾ ಇಲ್ಲ. ನಿಮ್ಗೆ ಮಾಡ್ಬೋದು ಭಾರತ ಇದು. ನಾನು ಹೇಳ್ತಾ ಇರೋದು ಇನ್ನಿತರ ಒಂದು 90% ಜನರಿಗೆ ದೈವ ಸ್ಮರಣೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ, ಸ್ಪಿರಿಚುವಾಲಿಟಿಯಲ್ಲಿ ಅವರಿಗೆ ಮನಃಶಾಂತಿ ಸಿಗುತ್ತದೆ, ಅವರಿಗೆ ರಿಲ್ಯಾಕ್ಸ್ ಸಿಗುತ್ತದೆ ಅಂತ ಹೇಳುವಾಗ ಅವರನ್ನ ಯಾಕೆ ನೀವು ವಿರೋಧ ಮಾಡಬೇಕು ಅಂತ ಮಾತ್ರ ನನ್ನ ಕ್ವಶನ್. ರಿಲ್ಯಾಕ್ಸ್ ಬಗ್ಗೆ, ನಿಮ್ಮ ಮನಃಶಾಂತಿ ಬಗ್ಗೆ ನಾನು ಕ್ವಶನ್ ಮಾಡ್ತಾ ಇಲ್ಲ. ಬೇಸಿಕ್ ಪ್ರಶ್ನೆ ಇರೋದು ರಾಧಾ, ಕಳೆದ ತಿಂಗಳ 26ನೇ ತಾರೀಕು ಮಲ್ಲೇಶ್ವರದಲ್ಲಿ, ಕಾಡುಮಲ್ಲೇಶ್ವರ ಆ ಪ್ರಾಂಗಣದಲ್ಲಿ ಪ್ರತಿ ಹುಣ್ಣಿಮೆ ಹಾಡು ಅಂತ ಬರ್ತದೆ. ಬಾಲೇಖಾನ್ ಸಹೋದರರು ಅವರು ಸಂಗೀತ ಕಾರ್ಯಕ್ರಮ ಶುರು ಮಾಡಿದ್ದೆ ಕೀರ್ತನೆ ಜೊತೆಗೆ ದಾಸರ ಪದದ ಜೊತೆಗೆ ಸುಮಾರು 2.5 ಗಂಟೆಗಳ ಕಾಲ ಹಾಡಿದ್ರು. ನಾನು ಯಾವ ಫೇಸ್ಬುಕ್ ಅಲ್ಲಿ ಬಾಲೇಖಾನ್ ಸಹೋದರರ ಬಗ್ಗೆ ಕೆಟ್ಟದಾಗಿ, ಅವ್ರ ಸಿಡಿಗಳೆಲ್ಲ ಇದಾವೆ, ಸಾವಿರಾರು ಸಿಡಿಗಳು ಮಾರಾಟ ಆಗೋಗಿದ್ದಾವೆ, ಮತ್ತೆ ತಾವು ಪ್ರಿಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ. ಬಾಲೇಖಾನ್ ಸಹೋದರರ ಬಗ್ಗೆ ಯಾರು ಕೂಡ ಒಂದ್ ಅಕ್ಷರ ಫೇಸ್ಬುಕ್ ಅಲ್ಲಿ ಮಾತಾಡಿದ್ದು ನೋಡ್ಲಿಲ್ಲ. ನಿಮ್ ಚಾನಲ್ ಡಿಸ್ಕಷನ್ಗೂ ನನ್ನಂತೂ ಕರೀಲಿಲ್ಲ. ಆಮೇಲೆ ಬೇಕಾದಷ್ಟು ಜನ ಇಸ್ಲಾಂ ಅನುಯಾಯಿಗಳು, ಧರ್ಮವನ್ನ ಪರಿಪಾಲನೆ ಮಾಡೋರು ಅಥವಾ ನಮ್ಮಂಗೆ ಧರ್ಮಾತೀತರಾಗಿ ಮನುಷ್ಯರಾಗಿ ಇರೋರು, ಕ್ರೀಡಾಪಟುಗಳು ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಬಗ್ಗೆನೂ ಕೂಡ ಯಾವತ್ತೂ ಏನು ಚರ್ಚೆ ಆಗಿದ್ದು ಇನ್ನೊಂದು ಮತ್ತೊಂದು ನೋಡ್ಲಿಲ್ಲ. ಸಾನಿಯಾ ಮಿರ್ಜಾ ಶಾರ್ಟ್ಸ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಟೆನ್ನಿಸ್ ಆಡಿದ್ರೆ ಅವಳಿಗೆ ವಿರೋಧ. ಸರ್, ಇರಾನ್ ಹುಡುಗಿಯರು ಕಬಡ್ಡಿ ಆಡ್ತಾರೆ ಮೇಡಮ್. ಇದಕ್ಕೆ ಈಗ ಸುಹಾನ ಬಂದು ಹಾಡು ಹೇಳಿದ್ರೆ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿರೋ ಇಶ್ಯೂ ಏನಂದ್ರೆ ಇಸ್ಲಾಂ ಅನ್ನುವ ಪವಿತ್ರ ನಂಬಿಕೆಯಲ್ಲಿ ಇಟ್ಕೊಂಡಿರೋರು ಇದಾರಲ್ಲ, ಅವರಿಗೆ ಮಹಿಳೆಯರನ್ನ ಇನ್ನೊಂದ್ ಸ್ವಲ್ಪ ಕಟ್ಟುಪಾಡಿಗೆ ಒಳಪಡಿಸುವಂತಹ ಆ ಆಸೆ ಇದೆಯಲ್ಲ. ನಿಮ್ಮ ಅಭಿಪ್ರಾಯ ಮೇಡಮ್, ಅದು ನಿಮ್ಮ ಅಭಿಪ್ರಾಯ. ಹೆಸರಿನಲ್ಲಿ ಯಾರು ಇಸ್ಲಾಂ ಕಟ್ಟುಪಾಡಿನಲ್ಲಿ ಯಾವತ್ತೂ ಕಟ್ಟಿ ಹಾಕಿಲ್ಲ. ನೀವು ಮಧ್ಯ ಮಾತಾಡಿದ್ರೆ ನನ್ನ ಮಾತು ಕೇಳಲ್ಲ, ನಿಮ್ಮ ಮಾತು ಅಲ್ಲ. ಇದು ಸ್ಪಷ್ಟ ಮಾಡಿ, ಮುಗಿಸ್ತೀನಿ. ಯಾವತ್ತೂ ಕಟ್ಟಿ ಹಾಕಿಲ್ಲ. ನಮ್ಮದೇ ಗರ್ಲ್ಸ್ ಹೈಸ್ಕೂಲ್ಸ್ ಗಳಿವೆ, ಕಾಲೇಜುಗಳಿವೆ, ಅಲ್ಲಿ ಅವರ ಪ್ರತಿಭೆಗಳನ್ನು ಅವರು ತೋರಿಸ್ತಾ ಇದ್ದಾರೆ. ನನ್ನ ಮಾತು ಕೇಳಲ್ಲ, ಕಟ್ಟು ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಸರಿಯಲ್ಲ ಅದು. ಇಸ್ಲಾಮಿನ ಹೆಸರಲ್ಲಿ ಮಕ್ಕಳನ್ನ ಹೀಗೆ ಕಟ್ಟುಪಾಡಿಗೆ ಒಳಪಡಿಸೋದು, ಹಿಂದುತ್ವದ ಹೆಸರಿನಲ್ಲಿ ಅಗೈನ್ ಹಿಂದೂ ಧರ್ಮ ಪರಿಪಾಲಕ ನಂಬಿಕೆ ಅಥವಾ ನಂತರ ಧರ್ಮಾತೀತವಾಗಿರೋ ಅಂತವ್ರನ್ನ ಕಟ್ಟುಪಾಡಿಗೆ ಒಳಪಡಿಸೋದು, ಈ ತರದಲ್ಲಿ ಧರ್ಮದ ಹೆಸರಿನಲ್ಲಿ ಕಟ್ಟುಪಾಡುಗಳನ್ನ ಸುಲಭವಾಗಿ ವಿಧಿಸಬಹುದಾಗಿದ್ದು ಹೆಣ್ಣು ಮಕ್ಕಳಿಗೆ. ಅದೇ ಒಂದು ಧರ್ಮದ ಕಟ್ಟುಪಾಡುಗಳನ್ನು ಸಂಪೂರ್ಣವಾಗಿ ಉಪಯೋಗಿಸೋರು ಆ ಧರ್ಮದ ಅನುಯಾಯಿಗಳಾಗುತ್ತಾರೆ. ಯಾಕೆ ಅವರನ್ನು ನೀವು ಯಾಕೆ ಈ ಕಾಂಟ್ರವರ್ಸಿಗೆ ತರ್ತೀರಾ? ಮಹಮ್ಮದ್ ರಫಿ ಮನೆಯಲ್ಲೇ ಕೂತ್ಕೊಂಡು ನಾನು ರಿಯಾಲಿಟಿ ಶೋಗೆ ಹೋಗಲ್ಲ, ರಿಯಾಲಿಟಿ ಶೋಗೆ ಹೋಗಲ್ಲ, ನಾನು ಫಿಲ್ಮಲ್ಲಿ ಆಕ್ಟ್ ಮಾಡಲ್ಲ, ನಾನು ಇಸ್ಲಾಂ ವಿಷಯವನ್ನು ಮಾಡಲ್ಲ ಅಂತ ಒಂದು ಹುಡುಗಿ ಆಲೋಚನೆ ಮಾಡುವಾಗ ನೀವು ಅವರನ್ನು ಯಾಕೆ ವಿವಾದ ಕೇಳಿತಾ ಇದ್ದೀರಾ ಅಂತ ನಾವು ನಿಮ್ಮನ್ನು ವಿರೋಧ ಮಾಡ್ತಾನೆ ಇಲ್ಲಲ್ಲ. ಇಸ್ಲಾಂನಲ್ಲಿ ಸಂಗೀತ ನಿಷೇಧ ಅಂತ ಹೇಳ್ತಾನೆ. ಇನ್ನೊಬ್ಬ ಮುಸ್ಲಿಂ ಆಗಿ ಅವರು ಮಾಡುವಂತಹ ವೈಯಕ್ತಿಕ ಚಟುವಟಿಕೆಗಳನ್ನ ನಾವ್ಯಾರು ಟೀಕಿಸೋದಕ್ಕೆ ಅಂತ ಹೇಳೋದಿದೆಯಲ್ಲ, ಇದು ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್. ಒಂದು ಕಡೆ ಒಂದು ಪ್ರಯತ್ನ. ಧರ್ಮ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹನೀಫ್ ಅವರು ಹೇಳ್ತಾರೆ ಇಸ್ಲಾಂ ಅಲ್ಲಿ ಸಂಗೀತವನ್ನ ನಿಷೇಧ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಹಲವಾರು ಘಟನೆಗಳನ್ನ ನಾನು ಕೋಟ್ ಮಾಡಬಹುದು. ಸಂಭ್ರಮ ಮತ್ತು ಸಂಗೀತವನ್ನ ಎನ್ಕರೇಜ್ ಮಾಡಲಾಗಿದೆ ಅಂತ ಹನೀಫ್ ಅವರು ಹಬ್ಬದ ವಾತಾವರಣದಲ್ಲಿ ಸಂಗೀತವನ್ನ. ಈ ಕಡೆ ಶಾಫಿ ಸೌದಿ ಅವರು ಹೇಳ್ತಾರೆ ಇಲ್ಲ, ನೀವು ಪರ್ಸನಲ್ ಆಗಿ ಏನಾದ್ರೂ ಮಾಡ್ಕೊಳ್ಳಿ, ನಾವು ಪ್ರಶ್ನೆ ಮಾಡಲ್ಲ. ಆದರೆ ಒಬ್ಬ ಟ್ರೂ ಮುಸ್ಲಿಂ ಆಗಿ ಇಸ್ಲಾಂ ನಲ್ಲಿ ಮ್ಯೂಸಿಕ್ ಈಸ್ ಬ್ಯಾನ್ ಅಂತ ಅವ್ರು ಹೇಳ್ತಿದ್ದಾರೆ. ಇಬ್ರಲ್ಲಿ ಕ್ಲಾರಿಟಿ ಕೊಡೋರು ಯಾರು?
ಹಾಗಾದ್ರೆ ಧರ್ಮದ ವ್ಯಾಖ್ಯಾನ ನಿಮಗ್ ತಕ್ಕಂತೆ ನೀವು ಮಾಡ್ಕೊತಿದ್ದೀರಾ ಅಂತ ಅರ್ಥ ಮಾಡ್ಕೋಬೇಕೇ ನಾನು? ಇಲ್ಲ ರಾಧಾ ಅವ್ರೆ, ನನಗೊಂದು 1 ನಿಮಿಷ ಕೊಡ್ತೀರಾ? Please ತಗೊಳ್ಳಿ ಸರ್. ನಾನು ಮುಗಿಸ್ಲಾ? ಎಸ್. ಹನೀಫ್ ಅವರು ಹೇಳಿದ್ದು ಹಾಡಿನ ಬಗ್ಗೆ, ಇಸ್ಲಾಮಿನಲ್ಲಿ ಹಾಡಿದ ಅವರು ಹೇಳಿದಂತ ಹದೀಸ್ ನಾನು ಕೋಟ್ ಮಾಡ್ತೀನಿ. ಅದು ಅವ್ರು ಹೇಳುವಂತ ಹದೀಸ್ ಏನಂತ ಹೇಳಿದ್ರೆ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಮದೀನಕ್ಕೆ ಬರುವಾಗ ಅವರನ್ನು ದಫ್ ಅಂತ ಒಂದು ಮ್ಯೂಸಿಕ್ ಅಲ್ಲದಂತ ಒಂದು ದಫ್ ಇದಿದೆ, ಚರ್ಮದ ಒಂದಿದು ಚರ್ಮವಾದ್ಯ, ಅದರಲ್ಲಿ ಅದನ್ನು ಉಪಯೋಗಿಸಿ ಅವರು ಹಾಡಿದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದುವೆ ಅದು ಈಗಲೂ ನಡೀತಾ ಇದೆ, ಎಲ್ಲಾ ಕಡೆಯಲ್ಲೂ ನಡೀತಾ ಇದೆ. ನಾನ್ ಕೇಳ್ತಾ ಇರೋದು ಹನೀಫ್ ಅವರಿಗೆ, ಡ್ಯಾನ್ಸ್ ಮಾಡಿ ಇವತ್ತು ಮ್ಯೂಸಿಕ್ಗಳು ಈ ರಾಜಾರೋಷವಾಗಿ ನಡೆಯುತ್ತಿರುವಂತ ಮ್ಯೂಸಿಕ್, ಅದರೊಟ್ಟಿಗೆ ಡ್ಯಾನ್ಸ್ ಮಾಡಿ ಒಬ್ಬ ಅನ್ಯ ಪುರುಷರು ಇರುವಂತಹ ವೇದಿಕೆಗಳಲ್ಲಿ ಒಬ್ಬ ಸ್ತ್ರೀ ಹೋಗಿ ಡ್ಯಾನ್ಸ್ ಮಾಡಿದ ಅಥವಾ ಹಾಡು ಹೇಳಿದಂತ ಒಂದೇ ಒಂದು ಉದಾಹರಣೆ ಪವಿತ್ರ ಇಸ್ಲಾಮಿನ ಚರಿತ್ರೆಯಲ್ಲಿ ತೋರಿಸಲು ಯಾರಿಗೂ ಸಾಧ್ಯವಿಲ್ಲ. ಆಗಿನ ಮ್ಯೂಸಿಕ್ ನ ಪರಿಭಾಷೆ ಆಗಿತ್ತೇನೋ, ಆಗಿನ ಸಾಮಾಜಿಕ ಸ್ಥಿತಿಗತಿಗಳು ಕಾಲಘಟ್ಟ ಆಗಿತ್ತೇನೋ. ಇಸ್ಲಾಂ ಎಲ್ಲಾ ಕಾಲಕ್ಕೂ ಸಂಪೂರ್ಣ ಮ್ಯಾಮ್, ಸರಿ, ಎಲ್ಲಾ ಕಾಲಕ್ಕೂ ಸಂಪೂರ್ಣ. ಯಾವತ್ತು ಇಸ್ಲಾಂ ನಾನು ಕೇಳ್ತಾ ಇರೋದು ಒಂದೇ ರಾಧಾ ಮೇಡಮ್, ಹಾಗಾದ್ರೆ ಈಗ ಇಲ್ಲಿ ನೋಡಿ ಸುಹಾನ ಈ ಹಾಡಿನ ವಿರುದ್ಧ ಯಾರು ಒಬ್ಬ ಮುಸ್ಲಿಂ ಧರ್ಮಗುರುಗಳು ಅಥವಾ ಫತ್ವಾ ಕೊಡುವುದು ಅಥವಾ ಏನಾದ್ರೂ ಹೇಳಿಕೆ ಕೊಡುವುದು ಯಾರು ಮಾಡಿಲ್ಲ. ನಾನು ಹೇಳ್ತಾ ಇರೋದು ಸಮಾಜದಲ್ಲಿರುವಂತಹ 99% ಹುಡುಗಿಯರು ನಾವು ಧರ್ಮದ ಕಟ್ಟಳೆಗಳನ್ನು ಪಾಲಿಸಿ ಜೀವನ ಮಾಡುತ್ತೇವೆ ಅಂತ ಹೇಳುವಾಗ ಅದು ಸರಿಯಲ್ಲ ಇದು ಸರಿ ಅಂತ ಹೇಳುವುದಿದೆ ಅಲ್ಲ, ಅದನ್ನು ನಾವು ಖಂಡಿಸುವುದು ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಬೇಸಿಕಲಿ ನಾನು ಹೇಳ್ತೀನಿ, ಸಂಗೀತವನ್ನು ವಿರೋಧಿಸುವ ಧರ್ಮ ಇದೆಯಾ ಅನ್ನೋದೇ ನನಗೆ ಒಂದು ರೀತಿ ಬೇಸರದ ಸಂಗತಿ. ಅಲ್ಲ, ಸಂಗೀತಕ್ಕೆ ಅರ್ಥ ಕೊಟ್ಟೆ ಮತ್ತೊಂದು ಅದು ಕೇಳಬಾರ್ದು. ನಾನು ಅರ್ಥ ಕೊಟ್ಟೆ ಸಂಗೀತಕ್ಕೆ. ಇವತ್ತು ನೀವು ನೋಡಿ, ನಮ್ಮ ಹೆಣ್ಮಕ್ಕಳು ನಮ್ಮ ಕಾಲೇಜುಗಳಲ್ಲಿ ನಮ್ಮ ಶಾಲೆಯಲ್ಲಿ ಅವರ ಪ್ರದರ್ಶನ ಪ್ರತಿಭೆಯನ್ನು ಅವರು ಮಹಿಳೆಯರ ಮುಂದೆ ಪ್ರದರ್ಶಿಸ್ತಾ ಇದ್ದಾರೆ. ನಾನೊಬ್ಬ ನ್ಯೂಸ್ ಆಂಕರ್, ನಂತರ ಬಹಳಷ್ಟು ಜನ ಮುಸ್ಲಿಂ ನ್ಯೂಸ್ ಆಂಕರ್ಸ್ ಇದ್ದಾರೆ. ಅವರು ಬಹಳಷ್ಟು ಜನ ಗಂಡಸರನ್ನ ಕೂರಿಸ್ಕೊಂಡು ಚರ್ಚೆಯಲ್ಲಿ ಮಾತಾಡ್ತೀವಿ. ನಾನು ಕೂಡ ಮೇಕಪ್ ಹಚ್ಕೋತೀನಿ, ಲಿಪ್ಸ್ಟಿಕ್ ಹಚ್ಕೋತೀನಿ, ಇಮ್ಯಾಜಿನ್ ಐ ಆಮ್ ಅ ಮುಸ್ಲಿಂ ಗರ್ಲ್ ಅಂತ ನಾನು ಮಾತಾಡ್ತೀನಿ. ಹಾಗಾದ್ರೆ ಅದು ತಪ್ಪಾಗುತ್ತಾ ಸರ್? ಎಷ್ಟು ಜನ ಇಲ್ಲ ಸರ್ ನ್ಯೂಸ್ ಆಂಕರ್ಸ್ ಮುಸ್ಲಿಂ, ಹೇಳಿ. ಹಾಗಾದ್ರೆ ಅದೆಲ್ಲ ಕ್ಲಾರಿಫಿಕೇಶನ್ ಇಸ್ಲಾಮಿನ ಚೌಕಟ್ಟಿನಲ್ಲಿ ಜೀವನ ಮಾಡುವವರಿಗೆ ಮುಸಲ್ಮಾನರು ಅಂತ ಹೇಳ್ತೀವಿ ನಾವು. ಜೀವನ ಮಾಡಿಲ್ಲ ಒಂದು ನಿಮಿಷ ನಾನು ಹೇಳುದು ಬಿಡಿ, ಹೇಳುದು ಕೇಳಿಕೊಳ್ಳಿ, ಮಾಡಿಲ್ಲ ಅಂತ ನರಮನುಷ್ಯನಿಗೆ ಸಾಧ್ಯನಾ ಹೇಳಿ? ನಾನು ಹೇಳ್ತಾ ಇರೋದು ಅದುವೇ, ಇಸ್ಲಾಮಿಕ್ ಚೌಕಟ್ಟನ್ನು ಮೀರಿ ಒಬ್ಬಳು ನಡೆದರೆ ಅವರು ಮುಸ್ಲಿಮೇ ಅಲ್ಲ ಅಂತ ನಾವು ಹೇಳಲ್ಲ. ಇಸ್ಲಾಮಿನ ಚೌಕಟ್ಟನ್ನು ಮೀರಿದ್ದಾರೆ ಅಂತ ಹೇಳ್ಬಹುದು ಕನಿಷ್ಠ ಪಕ್ಷ. ಕಾರ್ಯಕ್ರಮ ನ್ಯೂಸ್ ಅಂದ್ರೆ